ನಾವು ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು, ನಮ್ಗೆ ಅದ್ರಲ್ಲೇ ಜೀವನ ಸರ್. ನಾವು ಎಲ್ಲ ಹೋಗ್ಬೇಕು, ತಿರ್ಕೊಂಡು ತಿನ್ಬೇಕು ಅಷ್ಟೇ. ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡೋದಕ್ಕಾಗೋದಿಲ್ಲ, ಕೊಡೋದು ಇಲ್ಲ. ಬಂದರೆ ಇಲ್ಲಿ ಭಾರಿ ಪ್ರತಿಭಟನೆ ಗಲಾಟೆಗಳಾಗುತ್ತೆ. ಅದ ಪ್ರತಿಫಲ ನೆಕ್ಸ್ಟ್ ಒಂದು ಇದರಲ್ಲಿ ಎದುರಿಸ್ಬೇಕಾಗುತ್ತೆ. ಅವ್ರದ್ದೇನಾದ್ರು ನಾವು ಹೋಗಿದ್ವಿ, ನಮ್ಮ ಜಮೀನು ಕೊಡ್ತೀವಿ, ನಿಮ್ಗೆ ದುಡ್ಡು ಕೊಡಿ ಅಂತ ಯಾಕೆ ಉರ್ಸ್ಕೊಂಡು ತಿಂತ ಇದ್ದಾರೆ ಇವರು. ಕೊಡಲ್ಲ ಬರ್ಲಿ, ಯಾವನ್ ಬರ್ತಾನ ಬರ್ಲಿ. ಎಲ್ಲ ಜಮೀನು ಇಲ್ಲಿ ಕಿತ್ಕೊಂಡು ಅವರು ರಿಯಲ್ ಎಸ್ಟೇಟ್ ಉದ್ದಿಮೆ ಮಾಡ್ತಾರೆ. KADB ಅಲ್ಲ ಅದು, ಕರೆಕ್ಟಾಗಿ ರಿಯಲ್ ಎಸ್ಟೇಟ್ ಉದ್ದಿಮೆ ಅದು. ನೋಡಿ ಅವರು ಏನ್ ಮಾನ ಮರ್ಯಾದೆ ಅದೇ ಇಲ್ಲ ಅವ್ರಕ. ನಿಂತ ಬಡವ್ರ ಜಮೀನ್ ಮೇಲೆ ಕಣ್ಣಾಕ್ಯವ್ರೆ. ನಮ್ದು ಜಮೀನ್ ಯಾಕೆ ಸರ್, ನಾವು ನಮ್ಮ ಜಮೀನ್ ಅವ್ರು ಕೊಡ್ಬೇಕು ಸರ್? ಅವ್ರ ಅಪ್ಪನ ಸಂಪಾದನೆ ಮಾಡೋದು, ನಮ್ಮ ಅಪ್ಪನು ನಮ್ಮ ಮಾವನವ್ರ ಅಪ್ಪನ ಸಂಪಾದನೆ ಮಾಡಿ ಅವ್ರಿಗೆ ಯಾಕೆ ಸರ್ ನಾವು ಕೊಡ್ಬೇಕು ಜಮೀನು? ಪರ್ಕೆಗಳು ಎತ್ಕೊಂಡ್ರೆ ಸಗಣಿನೋ ಇಲ್ಲಿದ್ರೆ ಏನನ್ನ ಟ್ಯಾಲೆಂಟ್ ಎತ್ಕೊಂಡ್ಬಿಡ ಸರ್, ಹಾಕೋದು ಒಂದ್ 2 ಏಟು. ಆಗ್ದಿರ ಕೆಲಸ ಮಾಡ್ತೀನಿ ಅಂತ ಜಮೀನು ಕಿತ್ಕೊಳಕ ಅವ್ರ ಮನ್ಸಾದ್ರು ಯಾಕೆ ಬರುತ್ತೆ ಸರ್? ಅವ್ರೇನ್ ಮನ್ಸ ಏನವ್ರ? ಗೌರ್ಮೆಂಟ್ ಅಂತ ಗೌರ್ಮೆಂಟ್ ಕಿತ್ತೋದ್ ಗೌರ್ಮೆಂಟ್. ನಾವ್ ಎಲ್ಲಿ ತಿರ್ತಿಕ್ ಹೋಗ್ಬೇಕಾ? ಚಿಪ್ಪೆತ್ಕೊಂಡು ಹೊಡಿತಾರೆ ನಮ್ನ. ನಮ್ ಭೂಮಿ ಬಿಡಲ್ಲ ನಾವು. ನಮ್ ಜಮೀನ್ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಮ್ ಜಮೀನ್ ಹತ್ರಕ್ ಬಂದ್ರೆ ನಾವಂತೂ ಸುಮ್ನೆ ಇರಲ್ಲ, ಎಲ್ಗೂ ಸರಿಯಾಗಿ ನಿಂತ್ಕೊಂಡಿರ್ತೀವಿ. ಎಷ್ಟು ಹೊಟ್ಟೆ ಉರಿಯುತ್ತೆ ಜಮೀನು ಕಿತ್ಕೊಂತಿಲ್ಲ ಗೊತ್ತಾ ಸರ್? ಪರ್ಕಿಗಳು ಹೊಡಿಯಕ್ಕೂ ಸರಿ, ಚಪ್ಪಲಿ ಏಟು ತಿನ್ನಕ್ ಸರಿ, ನಮ್ ಸಾಯಿಸ್ರಿ ಇದ್ಕೊಂಡಕ್ಕೂ ಸರಿ, ಅಲ್ಲಿವರೆಗೂ ಸಿದ್ಧವಾಗಿದ್ದೀವಿ. ಎಲ್ಲ ರೈತರು ಬೆಂಗಳೂರಿನ KADB ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ಸುತ್ತಮುತ್ತಲಿನ ಭೂಮಿ ಪ್ರಪಂಚದಲ್ಲಿ ಅತ್ಯುತ್ತಮ ಗುಣಮಟ್ಟವಾದ ಭೂಮಿ. ಅಂಥ ಭೂಮಿಯನ್ನು ಕಾಂಕ್ರೀಟ್ ಕಾಡು ಮಾಡಿದಂಥ ರಾಜ್ಯಗಳ ಬಗ್ಗೆ ನಾವೇನನ್ಬೇಕು? ವೀಕ್ಷಕರೇ, ನಮ್ಮ ಸರ್ಕಾರಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ರೈತರ ಭೂಮಿನೇ ಬೇಕು, ಅದರಲ್ಲೂ ಫಲವತ್ತಾದ ರೈತರ ಭೂಮಿಗೇನೆ ಸರ್ಕಾರ ಈಗ ಕೈ ಹಾಕ್ತಾ ಇದೆ. ಸದ್ಯ ನನಗೆ ಇವತ್ತು ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ತ್ಯಾವಕನಹಳ್ಳಿ, ಹಂದೇನಹಳ್ಳಿ, ಕೋಟಿಗಾನಹಳ್ಳಿ ಗ್ರಾಮದ ಎಲ್ಲ ರೈತರು ನಮ್ಮ ಜೊತೆ ಇದ್ದಾರೆ. ನಾನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ. ಬಿಡದಿ ಆದ ನಂತರ ಬಿಡದಿ ಟೌನ್ಶಿಪ್ ಸುದ್ದಿಯನ್ನು ನೀವೆಲ್ಲ ಮೀಡಿಯಾದಲ್ಲಿ ನೋಡಿರ್ತೀರಾ. ಈಗ ಆನೇಕಲ್ ತಾಲೂಕಿನ ಕೋಟಿಗಾನಹಳ್ಳಿ ಮತ್ತೆ ಹಂದೇನಹಳ್ಳಿ ಗ್ರಾಮದಲ್ಲೂ ಕೂಡ 2480 ಎಕರೆ, ಸರಿಸುಮಾರು 2480 ಎಕರೆಯನ್ನ ಇಲ್ಲಿ ಭೂಸ್ವಾಧೀನಕ್ಕೆ KADB ಕೈ ಹಾಕಿದೆ. ನನ್ನ ಜೊತೆ ಸಾಕಷ್ಟು ಜನ ಇದ್ದಾರೆ ಮಾತಾಡೋದಕ್ಕೆ. ಅವರು ಸುಮಾರು 2 ವರ್ಷದಿಂದನೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಜಮಾನ್ರ, ಏನಕ್ಕಾಗಿ ಇಲ್ಲಿ ಕುಂತಿದ್ದೀರಿ? ಏನ್ ಕತೆ? ಅದೇ ಜಮೀನ್ ಕೂತಿದ್ದೀವಿ. ಹಾ, ಏನ್ ಮಾಡ್ತಾರಂತೆ ಜಮೀನು? ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಮ್ಮ, ಏನಾಗ್ತಾ ಇದೆ ಜಮೀನು? ಏನು ಜಮೀನೆಲ್ಲ ಇಸ್ಕೊಬಿಟ್ಟು ಎಲ್ಲ ಮೋಸ ಮಾಡವ್ರಲ್ಲ ಸರ್ ಅವ್ರ. ಏನ್ ಮೋಸ ಮಾಡಿದ್ರು ನಿಮ್ಗೆ? ಏನ್ ಮೋಸ ಮಾಡೋದು? ಒಂದ್ ಜನಗಳಿಗೆಲ್ಲ ನಮ್ಗೆ ಹಿಂಗ್ ಮಾಡ್ತಾರೆ ಹೆಂಗೆ? ಅದ್ರಲ್ಲೇ ಜೀವನ ಮಾಡೋದ್ ನಾವು. ಅಷ್ಟೇ. ಏನ್ ನಿಮ್ಗೆ ಭೂಮಿ ಕೊಡ್ಬೇಕು ಅಂತ ಕೇಳ್ತಾರೆ? ಭೂಮಿ ನಮ್ಗೆ ಕೊಡ್ಬೇಕಲ್ಲ ಸರ್, ನಾವ್ ಅದ್ರಲ್ಲೇ ದುಡ್ಕೊಂಡ್ ತಿನ್ಬೇಕಲ್ಲ. ಏನೇನ್ ಬೆಳಿತೀರಮ್ಮ? ನಾವು ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು, ನಮ್ಗೆ ಅದ್ರಲ್ಲೇ ಜೀವನ ಸರ್. ಅಷ್ಟೇ. ಒಬ್ಬೊಬ್ರದ್ದು ಒಂದೊಂದು ಕಷ್ಟ. ಇನ್ನು ಯಜಮಾನ್ರಿದ್ದಾರೆ. ಯಜಮಾನ್ರೆ, ನೀ ಏನ್ ಹೇಳ್ತಾವ್ರೆ ಸರ್ಕಾರದವ್ರು? ಏನ್ ಕತೆ? ಏನು ಹೇಳ್ತಾರೆ ಅಂದರೆ, ಜಮೀನು ಕೊಟ್ಬಿಡಿ, ನಾವು ಯಾವ ಕೆಲಸ ಕೊಟ್ಟರೆ ಆ ಕೆಲಸ ಮಾಡಿ, ನೀವು ನಾವು ಎಲ್ಲ ಹೋಗ್ಬೇಕು, ತಿರ್ಕೊಂಡು ತಿನ್ಬೇಕು ಅಷ್ಟೇ. ಜಮೀನುಗಳು ಬಿಟ್ಟ ಮೇಲೆ ನಾವು ಇದು ಊಪ್ರಿಯಲ್ಲಿ ಇದ್ದು ಏನು ಪ್ರಯೋಜನ? ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೆಲ್ಲ? ಏನ್ ಬೆಳೆ ಬೆಳಿತೀರಿ? ಎಷ್ಟು ವರ್ಷದಿಂದ ಇದ್ದೀರಿ? ಏನೇನ್ ಕೆಲಸ ಮಾಡ್ತೀರಿ? ನಾವು ಈ ಊರಲ್ಲಿ ಇದ್ದೀವಿ 80 ವರ್ಷ. ನನಗೆ ಆವಾಗ್ನಿಂದಾನು ನೋಡ್ತಾ ಇದ್ದೀವಲ್ಲ, ಇದು ರಾಗಿ ಭತ್ತ ಬೆಳೀತಾ ಇದ್ವಿ. ಇವಾಗ ಭತ್ತ ಇಲ್ಲ, ರಾಗಿ, ರೇಷ್ಮೆ, ತರಕಾರಿ ಬೆಳೆ, ಹೂನ್ ಬೆಳೆ ಅದಾಗ್ತಾ ಇದ್ದೀವಿ. ಅಲ್ಲ, ಇಲ್ಲೆಲ್ಲ ಬಂದ್ಬಿಟ್ಟು ಹಿಂಗ್ ಪ್ರತಿಭಟನೆ ಮಾಡ್ತಾ ಕುಂತ್ರು ನೀವು. ರೈತರ ಕೆಲಸ ಆಗ್ಬೇಕು, ಹಿಂಗೆ ಸರ್ಕಾರ ನಿಮ್ಗೆ ತೊಂದರೆ ಕೊಟ್ರೆ ಹೆಂಗೆ? ತೊಂದರೆ ಕೊಟ್ರೆ ಅಂದ್ರೆ ಇನ್ನೇನ್ ಮಾಡ್ತೀರಿ? ತೊಂದರೆ ಅಂದ್ರೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಕಾದ್ಕೊಂಡಿದ್ದೀವಿ. ಜಮೀನು ಹೋಗ್ಬಿಟ್ರೆ ಏನ್ ಮಾಡೋದು? ಮಕ್ಕಳು ಮರಿ, ಮಕ್ಕಳು ತಿರ್ಗಿ ಮೊಮ್ಮಕ್ಕಳು, ಅವ್ರನ್ನೆಲ್ಲ ಏನ್ ಮಾಡೋದು? ಮುದುಕರ್ನ ಏನ್ ಮಾಡೋದು? ಈ ತರ ಇಕ್ಕಟ್ಟುಗಳು ಬೀಳ್ತಾ ಇದ್ದೀವಿ. ಜಮೀನು ಕಿತ್ಕೊಂಡ್ಬಿಟ್ರೆ ಆಮೇಲೆ ಆಯ್ತು ನಮ್ಮ ಕೆಲಸ. ಏನನ್ನ ತಕೊಂಡು ಪ್ರಾಣ ತಕೋಬೇಕು ಅಷ್ಟೇ. ನಾವು ನಮ್ಮ ಭೂಮಿ ಕಳ್ಕೊಂಡು ನಾವು ಎಲ್ಲಿ ಹೋಗೋದು, ಏನು ಮಾಡೋದಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ನಮ್ಗೆ ಇವಾಗ 60-61 ವರ್ಷ ಆಯಿತು. ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಅವರು ವಿದ್ಯಾಭ್ಯಾಸಕ್ಕೆ ಅದರಿಂದ ಬಂದ ಒಂದು ಆದಾಯದಲ್ಲೇ ನಾವು ಒಂದು ಇದು ಮಾಡಿಕೊಂಡು ಓದಿಸ್ತಾ ಇದ್ವಿ. ಈಗ ಭೂಮಿ ಕಿತ್ಕೊಂಡ್ಬಿಟ್ರೆ ನಾವೆಲ್ಲಿ ಹೋಗೋದಕ್ಕಾಗುತ್ತೆ? ಮಕ್ಕಳು ವಿದ್ಯಾಭ್ಯಾಸ ಏನು ಮಾಡೋದು? ಅದರಿಂದ ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡೋದಕ್ಕಾಗೋದಿಲ್ಲ, ಕೊಡೋದು ಇಲ್ಲ.
ಬಂದರೆ ಇಲ್ಲಿ ಭಾರಿ ಪ್ರತಿಭಟನೆ ಗಲಾಟೆಗಳಾಗುತ್ತೆ. ಅದ ಪ್ರತಿಫಲ ನೆಕ್ಸ್ಟ್ ಒಂದು ಇದರಲ್ಲಿ ಎದುರಿಸ್ಬೇಕಾಗುತ್ತೆ. ಈ ಗ್ರಾಮದಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಜನ ಇದೆ? ಒಂದು 500 ಮನೆ 600 ಮನೆ ಇದೆ. ಹೇಳಿ ಯಜಮಾನ್ರೆ, ಏನ್ ಸಮಸ್ಯೆ ಆಗ್ತಾ ಇದೆ? ನಮ್ದು ಅದೇ ಸಮಸ್ಯೆ. ಅದಕ್ಕೆಲ್ಲ ಕಿತ್ಕೊಳ್ತಾ ಇದ್ದಾರೆ. ಭೂಮಿ ಕೊಡೋದು ಮಾತ್ರ ಇಲ್ಲ, ಕೊಡಲ್ಲ. ಬರ್ಲಿ, ಯಾವನ್ ಬರ್ತಾನ ಬರ್ಲಿ. ಈ ಬಿಡದಿಯಲ್ಲೆಲ್ಲ ಭೂಮಿ ಕಿತ್ಕೊಳಕ್ ನೋಡ್ತಾ ಇದಾರೆ, ಅದೇ ರೀತಿನಾ ಇಲ್ಲಿ? ಇಲ್ಲ ಅಲ್ಲಿ ಕಿತ್ಕೊಂಡ್ರೆ ಅವ್ರ ನಾವು ಮಾತ್ರ ಕೊಡಲ್ಲ. ಭೂಮಿ ಮಾತ್ರ ಒಂದು ಇಂಚ್ ಕೊಡಲ್ಲ. ಎಲ್ಲಾರ್ಗು ನೋಟಿಸ್ ಎಲ್ಲ ಸರ್ವ್ ಮಾಡಿದ್ರು. ನಾವು ಕೋರ್ಟ್ಗೆ ಹೋಗಿ ಕೋರ್ಟಿಂದ ನಾವು ಅದು ಕ್ವಾಶ್ ಮಾಡಿಸ್ಕೊಂಡು ತಿರ್ಗಿ ಅವರು ಗೆಜೆಟಲ್ಲಿ ಇಟ್ಟಿದ್ದಾರೆ. ಆದರೆ ಎಲ್ಲ ಜಮೀನು ಇಲ್ಲಿ ಕಿತ್ಕೊಂಡು ಅವರು ರಿಯಲ್ ಎಸ್ಟೇಟ್ ಉದ್ದಿಮೆ ಮಾಡ್ತಾರೆ. KADB ಅಲ್ಲ ಅದು, ಕರೆಕ್ಟಾಗಿ ರಿಯಲ್ ಎಸ್ಟೇಟ್ ಉದ್ದಿಮೆ ಅದು. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮಿನಿಸ್ಟ್ರಿಗಳೆಲ್ಲನೂ ಅವ್ರ ಹತ್ರನೇ ಭಾಗಿಯಾಗಿ ಆ ಮಿನಿಸ್ಟ್ರಿಗಳ ಮಕ್ಕಳನ್ನ ಬಿಟ್ಟಿರ್ತಾರೆ. ಏನೋ ಇವರು ಹೌದು, ಇದು KIB ಆಫೀಸರ್ಗಳ ಹತ್ರ ಮಿನಿಸ್ಟ್ರಿಗಳ ಮಕ್ಕಳು ಇದು ಮಾಡೋದು, ಏನೋ ಅವ್ರು ಮೀಟ್ ಮಾಡಿಕೊಂಡು ಅವರವರೇ ಮಾತಾಡಿಕೊಂಡು ಈ ಥರ ರಿಯಲ್ ಎಸ್ಟೇಟ್ ಉದ್ದಿಮೆ ಮಾಡಿಕೊಂಡು ಇಲ್ಲೆಲ್ಲನೂ ಒಂದು ರಸ್ತೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಎಲ್ಲ ಮಣ್ಕಾಲು ಉದ್ದ ಇದು ಎಲ್ಲನೂ ರಸ್ತೆಗಳೆಲ್ಲ ಕಿತ್ತೋಗಿದೆ. ಅವ್ರಿಗೇನು ಒಂದು ರಸ್ತೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋರಿಗೆ ಈ ಜಮೀನುಗಳೆಲ್ಲ ಮಾಡಿಕೊಂಡು ಇದು ರಿಯಲ್ ಎಸ್ಟೇಟ್ ಉದ್ದಿಮೆ ಮಾಡಿಕೊಂಡು ಇಲ್ಲಿ ಇವರು ಕಾರ್ಖಾನೆಗಳಿಗೆ ಅವ್ರಿಗೆ ಮಾಡಿ ಕೊಡ್ತಾರೆ. ಅವರು ಎಲ್ಲ ಯಾರ್ಯಾರು ಮಿನಿಸ್ಟರ್ಗಳ ಮಕ್ಕಳೆಲ್ಲ ಬರ್ತಾರೆ, ಏನಾದ್ರು ಐಡಿಯಾ ಇದೆ ನಿಮ್ಗೆ? ಬರ್ತಾರೆ. MB ಪಾಟೀಲ್ ಮಗನು ಬಂದಿದ್ದಾನೆ. ಆಮೇಲೆ ಇವರು DK ಶಿವಕುಮಾರ್ ಅವ್ರ ರಿಲೇಟಿವ್ಸ್, ಅವ್ರ ತಮ್ಮನ್ನು ಏಜೆಂಟ್. DK ಶಿವಕುಮಾರ್ ಅವ್ರಿಗೆ ಏನಾಗಿದೆ? ಎಲ್ಲಾ ಕಡೆ ಭೂಮಿ ಅವರೇ ಮುಖ್ಯಮಂತ್ರಿ, ರೈತರನ್ನ ಉಳಿಸ್ಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಇಲ್ಲ, ಅವ್ರಿಗಿಲ್ಲ. ಆ ತರ ಇದ್ದಿದ್ರೆ ಈ ತರ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ಲಿಲ್ಲ. ಇಲ್ಲೆಲ್ಲ ಪಕ್ಕದಲ್ಲೆಲ್ಲನ್ನು ಅವ್ರ ಆಲ್ಮೋಸ್ಟ್ ಆಲ್ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ತುಂಬಾ. ತಾವೇ ಇಲ್ಲಿ ಜಮೀನ್ ತಗೊಂಡ್ಬಿಟ್ಟು ಅದನ್ನ ಈಗ ಡೆವಲಪ್ ಮಾಡಕ್ ಬಂದಿದ್ದಾರೆ. ಹೌದು, ಈ ಕಡೆ ಗೋಲ್ಡನ್ ರೇಟ್ ಇದೆ, ಒಂದು ಅಡಿ ಲೆಕ್ಕದಲ್ಲಿದೆ. ಅಡಿ ಲೆಕ್ಕದಲ್ಲಿ ಇರೋದ್ರಿಂದ ಅವರು ಇದು ಎಕರೆಗಟ್ಲೆ ತಗೊಂಡು ಅಡಿ ಲೆಕ್ಕದಲ್ಲಿ ಮಾರ್ಕೊಂತಾರೆ, ಬೇರೆಯವ್ರಿಗೆ ಮಾರ್ಕೊಂತಾರೆ. ಕರೆಕ್ಟಾಗಿ ಕಾರ್ಖಾನೆಗಳಿಗೊಂದು ಕೊಡೋದಿಲ್ಲ. ಈಗಿರೋ ಕಾರ್ಖಾನೆಗಳು ಗೆಸ್ಟ್ ಲೈನ್ ಹತ್ರ ಎಷ್ಟು ಕಾರ್ಖಾನೆಗಳು ಖಾಲಿ ಬಿದ್ದಿವೆ, ಅದನ್ನೆಲ್ಲನ್ನು ಆಕ್ಯುಪೈ ಮಾಡಿ ಅವ್ರಿಗೆ ಕೊಡ್ಲಿ, ಯಾರಿಗೋ ಕೊಡೋರ್ಗೆ ಕೊಡ್ಲಿ. ಈಗ ಮಾಡಿರೋರು ಇಲ್ಲಿ ಪಕ್ಕದಲ್ಲಿ KHB ಅಂತ ಕಿತ್ಕೊಂಡ್ರು. ಎಲ್ಲನ್ನು ಇನ್ನು ನಮ್ಮ ಊರು ಸುತ್ತಾನು KHB ಅಂತ ಕಿತ್ಕೊಂಡ್ರು. 1,500 2,000 ಎಕರೆ, ಅದರಲ್ಲಿ ಒಂದು 150-200 ಮನೆ ಇದೆ. 1,500 ಎಕರೆಯಲ್ಲಿ ಒಂದು 200-300 ಮನೆ ಇದೆ ಅಷ್ಟೇ. ಒಂಚೂರು ಏನಾದ್ರು ಡೆವಲಪ್ ಮಾಡಿದ್ದಾರಾ? ಅದಕ್ಕೆ ಒಂದು ರಸ್ತೆ ಕೊಡೋದಕ್ಕೆ ಯೋಗ್ಯತೆ ಇದೆಯಾ ಅವ್ರಿಗೆ? ಅಲ್ಲ ಸರ್, ಈಗ ಏನೇ KADB ಮಾಡ್ಲಿ, ಟೌನ್ಶಿಪ್ ಮಾಡ್ಲಿ, ಈಗ ಬರಡು ಭೂಮಿನೋ ಬಂಜರು ಭೂಮಿನೋ ಅಂತ ಭೂಮಿ ಕಿತ್ಕೋಬೇಕು. ಇಲ್ಲಿ ರೈತರ ಭೂಮಿನ ಯಾಕೆ ಕೇಳ್ತಾ ಇದಾರೆ? ಎಂತೆಂತ ಬೆಳೆಗಳು ಬೆಳೆದಿದ್ದಾರೆ ಎಲ್ಲನ್ನು ಕಣ್ಬಿಟ್ಟು ನೋಡ್ಲಿ. ತರಕಾರಿ ಬೆಳೆಗಳು, ರಾಗಿ ಎಲ್ಲನ್ನು ಬೆಳೆದು ಕೊಡ್ತಾ ಇದ್ದೀವಿ. ಈ ಕಡೆ ಹಸುಗಳು ಎಲ್ಲನ್ನು ಅದರಿಂದಾನೇ ಜೀವನ ಮಾಡ್ತಾ ಇದ್ದೀವಿ. ಇವಾಗ ನಮ್ದೊಂದು ಎಲ್ಲ ಪೂರ್ತಿ ತಗೊಂತಾ ಇದ್ದಾನೆ. ತಗೊಂಡ್ಬಿಟ್ಟು ನಮ್ಗೆ 2 ಗಂಡು ಮಕ್ಳಿದ್ದಾರೆ, ಅವ್ರಿಗೆ ಏನ್ ಮಾಡೋದು? ಅವ್ರೇನ್ ಫುಟ್ಪಾತ್ ತಳ್ಳೋದಾ ನಾವು? ಒಟ್ಟಾರೆ ಈ ಸರ್ಕಾರದ ಮಿನಿಸ್ಟರ್ಗಳ ಮಕ್ಕಳು ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಹೌದು ಆಗಿದ್ದಾರೆ. ಅವರೆಲ್ಲ ಹಾಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರೋದು. ಅವ್ರಿಗೇನು 1,000 ಕೋಟಿ ಇರೋನು 2,000 ಕೋಟಿ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನೆ. ನಾವೇನ್ ಮಾಡೋದು? ವೀಕ್ಷಕರೇ, ನಿಜಕ್ಕೂ ಇದನ್ನ ಏನಂತ ಕರೆಯೋಣ? ಮಂತ್ರಿಗಳ ಮಕ್ಕಳು, ಶಾಸಕರುಗಳ ಮಕ್ಕಳು, ಸ್ವತಃ ಮುಖ್ಯಮಂತ್ರಿಗಳೇ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರೆ ಬಂದು ಇಂಥ ಉತ್ತಮವಾದ ಜಾಗದಲ್ಲಿ. ಅಮ್ಮ, ಏನಾಯ್ತು? ಯಾಕೆ ಜಮೀನು ಕಿತ್ಕೊಳ್ತಾರೆ ನಿಮ್ದು? ನೋಡಿ ಸರ್, ನಮ್ಮ ಜಮೀನು ನಾವು ಕೊಡ್ಕೂಡ್ದು, ನಮ್ಗಿರೋದು ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ನಾವು ಕೊಡ್ಕೂಡ್ದು ಅಂತಂದ್ರೆ ಸುಮ್ಮನೆ ಹಿಂಗೆ ಬಲವಂತ ಮಾಡಿ ನೋಟಿಸ್ಗಳೆಲ್ಲ ಕಳಿಸಿ ಏನೇನೋ ತೊಂದರೆ ಮಾಡ್ಯವ್ರೆ. ನಾವು ಕೊಡ್ಕೂಡ್ದು ಅಂತ ನಾವು ನಮ್ಮ ಮಗನು ನಾವು ಜಮೀನು ಕೊಡಲ್ಲ ಅಂತ ಬರೆದು ಕಟ್ಕೊಳ್ಸವ್ರೆ. ನಮ್ಕ ಇರೋನು ಒಬ್ಬ ಮಗನು 2 ಹೆಣ್ಮಕ್ಳು. ಅವರು ಹೆಣ್ಮಕ್ಳು ಹಿಂಗೆ ಕೆಟ್ಟೋಗಿ ಬಂದು ಮನೆಯಲ್ಲಿದ್ದಾರೆ. ಎಲ್ಲ ನಾವೇ ಸಾಕ್ತಾ ಇದ್ದೀರಿ. ನೋಡಿ, ಅವರು ಏನು ಮಾನ ಮರ್ಯಾದೆ ಅದೇ ಇಲ್ಲ ಅವ್ರಕ. ನಿಂತ ಬಡವ್ರ ಜಮೀನ್ ಮೇಲೆ ಕಣ್ಣಾಕ್ಯವ್ರೆ. ಪರವಾಗಿಲ್ಲ ಸರ್, ಹಂಗೆ ಮಾಡಿದ್ರೆ ಅವ್ರ ನೋಡಿ ಆ ಥರ ಮಾಡ್ಯವ್ರೆ. ಅದಕ್ಕೆ ನಾವು ನಮ್ಮ ಜಮೀನ್ ಕಳ್ಕೊಳ್ತೀವಿ ಅಂದ್ರೆ ಸಾಧಾರಣ ಕಣ್ಣಲ್ಲಿ ನೀರು ಬರುತ್ತೆ. ಯಾರಿಗಾರು ಎಷ್ಟೋ ವರ್ಷ ದುಡ್ದು ಮಾಡಿರ್ತೀರ? ಮಾಡಿದ್ದೀರಿ ಸರ್. ಪೂರ್ವಕ ಸಂಪಾದಿಸಿರೋದು ನಾವು ಸಂಪಾದಿಸಕ್ ನಮ್ಮಿಂದ ಆಗಿಲ್ಲ.
ನೋಡಿ ಇದಕ್ಕ ಹಿಂಗ್ ಮಾಡ್ಯವ್ರೆ, ಇದಕ್ಕ ಎಲ್ಲ ಹಿಂಗೆ ಎಲ್ಲರೂ ಸೇರಿ ಇದನ್ನ ಪರಿಹಾರ ಮಾಡ್ಬೇಕು, ನಾವು ಕೊಡ್ಕೂಡ್ದು ನಮ್ಮ ಜಮೀನು ಅಂತ ನಾವು ತೀರ್ಮಾನ ಮಾಡ್ತಾ ಇದೀರಿ ಊರಾಗ. ನಿಮ್ದು ನಮ್ದು ಜಮೀನ್ ಯಾಕೆ ಸರ್ ನಾವು ನಮ್ ಜಮೀನ್ ಅವ್ರು ಕೊಡ್ಬೇಕು ಸರ್? ನಾವು ನಮ್ಮ ತಾತ ಅವರು ನಮ್ಮ ಮಾವನವ್ರು ಅಪ್ಪನವರು ಸಂಪಾದನೆ, ನಮ್ಮ ಮಕ್ಕಳು ಎಲ್ಲಿ ಸರ್ ಹೋಗೋದು ಅವ್ರ ಪಾಪ? ನಾವು ಜಮೀನ್ ಕೊಡಲ್ಲ ಸರ್, ಅಷ್ಟೇ ಕೇಳೋದು ನಾವು. ನಮ್ ಜಮೀನ್ ನಮ್ಗೆ ಕೊಡ್ಬೇಕು, ಅವ್ರ ಅಪ್ಪಂದಲ್ಲ ಸರ್. ಅವ್ರ ಅಪ್ಪನ ಸಂಪಾದನೆ ಮಾಡೋದು, ನಮ್ಮ ಅಪ್ಪನು ನಮ್ಮ ಮಾವನವ್ರ ಅಪ್ಪನ ಸಂಪಾದನೆ ಮಾಡಿ ಅವ್ರಿಗೆ ಯಾಕೆ ಸರ್ ನಾವು ಕೊಡ್ಬೇಕು ಜಮೀನು? ಕೊಡಲ್ಲ ಸರ್ ನಾವು ಜಮೀನ್ ಮಾತ್ರ ಕೊಡಲ್ಲ. ಏನ್ ಸರ್ ತಿನ್ನೋದು ನಾವು? ಊಟ ರಾಗಿ ಬೆಳಿತೀರಿ, ಪೊಲೀಸರನ್ನೆಲ್ಲ ಬಿಟ್ಟು ಕಿತ್ಕೊಳಕ್ ಬಂದ್ರೆ ಏನ್ ಮಾಡ್ತೀರಾ ಅವಾಗ? ಪೊಲೀಸವ್ರು ಬಂದ್ರೆ ಎಲ್ಲ ಹೆಂಗ್ಸೆಲ್ಲ ತಗೊಂಡೋದು ಪರ್ಕೆಗ್ಲು ಎತ್ಕೊಂಡು ನಿಂತ್ಕೊಂಡವ್ ಸರ್. ಪರ್ಕೆಗ್ಲು ಎತ್ಕೊಂಡ್ರೆ ಸಗಣಿನೋ ಇಲ್ಲಿದ್ರೆ ಏನನ್ನ ಟ್ಯಾಲೆಂಟ್ ಎತ್ಕೊಂಡ್ಬಿಡೋ ಸರ್, ಹಾಕೋದು ಒಂದ್ 2 ಡೇಟು ನಿಂತ್ಕೊಬೇಕು ಸರ್. ಹೆಂಗ್ಸೆಲ್ಲ ಬರ್ಬೇಕು ಸರ್, ಗಂಡಸ್ರು ಬರ್ಬಾರ್ದು, ಹೆಂಗಸ ಬರ್ಬೇಕು ಸರ್. ರೆಡಿ ಆಗ್ಬಿಟ್ಟಿರ ಈಗ? ಬರ್ತೀರಿ ಸರ್ ನಾವು. ಅಲ್ಲೇ ಸರ್ ಮಕ್ಳೇನ್ 4 ಎಕರೆ ಐತೆ ಸರ್ ಹೂವ, ನಮ್ದು ಬೆಳೆ ಇದೆ ಸರ್ ನಮ್ದು. ಈಗ ಕೊಟ್ಬಿಟ್ಟು ಏನ್ ಸರ್ ನಾವು ತಿನ್ನೋದು? ಅದ್ರಲ್ಲಿ ದುಡಿಬೇಕು, ತಿನ್ಬೇಕು ಸರ್ ನಾವು. ಮಕ್ಕಳು ಅವ್ರ ಮಕ್ಕಳು ಏನ್ ಸರ್ ತಿನ್ನೋದು ನಾವು? ಕೊಡಲ್ಲ ಸರ್, ನಮ್ ಭೂಮಿ ಮಾತ್ರ ನಾವು ಕೊಡಲ್ಲ. ನುಗ್ಕೊಂಡ್ಬಿಟ್ಟು ನಾವ್ ಎಲ್ಲಿ ತೀರ್ಪಿಗೆ ಹೋಗ್ಬೇಕಾ? ಚಿಪ್ಪೆತ್ಕೊಂಡು ಭಿಕ್ಷೆ ಅಂದೇಹ ಅನ್ಕೊಂಡು ಯಾಕೆ ನಮ್ ಜಮೀನ್ ಅವ್ರು ಕೊಡೋದು? ಅವ್ರು ದುಡ್ಡು ಕೊಡ್ತಾರೆ, ಒಂದ್ 3 ದಿವ್ಸ ನಕ್ಕೊಂತೀವಿ. ನಾವ್ ಎಲ್ಲಿಗೆ ಹೋಗೋದು? ಕೊಡಲ್ಲ ನಮ್ ಭೂಮಿ ನಮ್ಗೆ. ಮತ್ತೆ KDB ಆಗುತ್ತೆ, ಪೊಲೀಸರೆಲ್ಲ ಬಂದು ನಿಮ್ಮಲ್ಲಿ ಬಲಾತ್ಕಾರ ಮಾಡಿದ್ರೆ ಏನ್ ಮಾಡ್ತೀರಿ? ನಮ್ನ ಹೊಡ್ರಿ ಬಂದು ಏನೇನ್ ಮಾಡ್ತಾರೆ ಅವಾಗ ನಾವು ಅವ್ರ ಸರಿಯಾಗಿ ನಿಂತ್ಕೊಳ್ತೀವಿ. ಹೊಡಿತಾರೆ ನಮ್ ಭೂಮಿ ಬಿಡೋಲ್ಲ ನಾವು. ಅದರಿಂದ ನಾವು ಜೀವನ ನಾವು ಕೆಲ್ಸಕ್ಕೆ ಹೋಗೋಕಾಗ್ತದೆ? ಏನಾದ್ರೂ ಬಿಡಬಾರ್ದು ಅಂತ ಬಿಡಲ್ಲ ನಾವು, ಬಿಡಲ್ಲ. ನಾವು ಹಂಗೆ ಸರ್, ನಮ್ಮ ಜಮೀನು ಕಿತ್ಕೊಂಡ್ಬಿಟ್ರಿ ಏನ್ ಸರ್ ತಿನ್ನೋದು? ಕೂಲಿ ಮಾಡಿ ತಿನ್ನಕ್ಕಾಗುತ್ತಾರೆ? ಮುತಕರು ಮಕ್ಕಳು ಎಲ್ಲ ಓದೋಸ್ಗೆ ಯಾರು ಕೊಡೋದು? 1 ವರ್ಷಕ್ಕೆ ಆಗುತ್ತೆ. ನಾವೆಲ್ಲ ದುಡಿಬೇಕು, ತಿನ್ಬೇಕು ಸರ್. ಅದೇ ನಮ್ಮ ಕೊಡೋಕೆ ಸಿದ್ಧ ಇಲ್ಲ ಸರ್. ಯಾರ್ದು ಆಗ್ಲಿ ಕೊಡಬಾರ್ದು ಅಂತ ಸಿದ್ಧ ಆಗತ್ತೆ. ಅವರು ಈಸ್ಕೊಂಡ್ಬಿಟ್ಟು ಯಾರು ಅವ್ರಿಗೆ ಮಾಡ್ಕೊಂಡು ಲಾಭ ಮಾಡ್ಕೊಂಡು ಅವ್ರ ಮಿನಿಸ್ಟ್ರು ಅವ್ರ ಹತ್ರ ಹಣ ಐತೆ ಮಸ್ತಾಗಿ ಮಾಡ್ತಾರೆ. ನಮ್ಮವ್ರ ಹತ್ರ ಎಲ್ಲಿರ್ತದೆ ಸರ್? ನಿಮ್ಮ MLA ಏನಾರು ಮಾತಾಡ್ಸಿರಾ? MLA ಏನ್ ಹೇಳ್ತಾರೆ? ಈ MLA ಹತ್ರ ಮಾತಾಡಿದ್ರೆ ಅವರು ಬಿಡಿಸ್ತೀರಿ, ಏನು ಗಲಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಅವರೇ ಅವ್ರ ಕೈನಲ್ಲಿ ಇರ್ತಾರೆ ಸರ್. ಅದ್ ಕಡೆನೂ ಇರ್ತಾರೆ, ಇದ್ ಕಡೆನೂ ನುಗ್ಕೊಂತಾರೆ. ನಮ್ನು ಚಿಪ್ಗಳು ಕೊಡ್ತಾರೆ ನಮ್ ಕೈಗೆ. MLA ಹತ್ರ ಹೋದ್ರೆ ಏನ್ ಪ್ರಯೋಜನ? ಏನು ಇಲ್ಲ, ನಾವ್ ಬಿಡಲ್ಲ. ಸರ್ ನಾವು ಹೇಳ್ಬೇಕು ಅಂದ್ರೆ ಎಲ್ಲ ಬಡವ್ರದ್ದೇ ಸರ್ ಆ ಕಡೆ ಇರೋ ಜಮೀನೆಲ್ಲ. ನಾವೆಲ್ಲ 2 ಎಕರೆ ಒಳಗೆ ಇರೋವ್ರ ಜಮೀನೆಲ್ಲ. ನಮ್ಗಿಬ್ರು ಗಂಡು ಮಕ್ಳಿದ್ದಾರೆ. ಸಣ್ಣ ಇಳುವಳಿ ಅವರೇ ಎಲ್ಲ. ಕೋಟ್ಯಾಧೀಶ್ವರು ಯಾರು ಇಲ್ಲ ಅಲ್ಲಿ, ಬರೀ ಸಾವುಕಾರ ಮತ್ತೆ ಯಾರು ಇಲ್ಲ ಅಲ್ಲಿ. ಆ ಜಮೀನ್ ಇರೋದೆಲ್ಲ ಕಡಿಮೆ ಜಮೀನ್ ಇರೋದು ಎಲ್ಲ ಬಡವ್ರೆ. ಅಲ್ಲಿ ರೇಷ್ಮೆನೆ ತುಂಬಾ ಬೆಳೀತಾ ಇರೋದು. ಅಲ್ಲಿ ಆ ಕಡೆ ಅವರು ಬಂದು ಕಿತ್ಕೊಳ್ತಾ ಇದ್ದಾರೆ. ಅದಕ್ಕ ಅವ್ರು ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ನಾವು ಕೆಲಸ ಮಾಡೋದಂದ್ರೆ ನಮ್ಗೆ ಏನು ಒಂಚೂರು ಕೂಡ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ತುಂಬಾ ನೋವಾಗ್ತಾ ಇದೆ. ಕಿತ್ಕೊಂತಾರೆ ಅನ್ನೋವಾಗ್ಲಿಂದಾನೇ ನಮ್ಗೆ ತುಂಬಾ ನೋವು ಉಂಟಾಗಿದೆ ಎಲ್ರಿಗೂನು. ಎಷ್ಟು ದಿನ ಆಯ್ತು ನಿಮ್ಗೆ ಇದೆಲ್ಲ ಗೊತ್ತಾಗಿ? ಇನ್ನೇನು ವರ್ಷದಿಂದ ಮಾಡ್ತಾ ಇದ್ದಾರಲ್ಲ ಸರ್. ವರ್ಷದಿಂದ ಹಿಂಗೆ ನಡೀತಾ ಇದೆ. ನಮ್ಮ ಮಗ ಇದು ಒಂದು ಸಿಂಪಲ್ ಆಗಿ ಕಂಪ್ಯೂಟರ್ ಆಫೀಸ್ ಮಾಡ್ಕೊಂಡಿದ್ರು. ಅವ್ರು ಬಿಟ್ಬಿಟ್ಟು ವ್ಯವಸಾಯ ಮಾಡ್ಬೇಕು ಅಂತ ಬಂದ್ರು. ಅಷ್ಟೊತ್ತಿಗೆ ಇದು ಶುರುವಾಯ್ತಲ್ಲ, ಜಮೀನ್ ಕಿತ್ಕೊಂತೀವಂತ ಮತ್ತೆ ಆಫೀಸ್ಗೆ ಹೋದ್ರು. ಬರೋದು ಹೋಗೋದು ತುಂಬಾ ಅದು ಏನ್ ಅಷ್ಟೊಂದು ಲಾಭನೇ ಇಲ್ಲ. ವ್ಯವಸಾಯ ಮಾಡೋಣ ಅಂದ್ಬಿಟ್ಟು ಅವ್ರು ಇಳಿದ್ರು. ಅಲ್ಗೂ ಆಗಿಲ್ಲ ಅವ್ರ ಕೈನಲ್ಲಿ ಇದು ಮಾಡೋದಿಕ್ಕ ಮತ್ತೆ ಆಫೀಸ್ಗೆ ಹೋದ್ರು. ಚಳುವಳಿನೂ ಮಾಡಿದ್ದಾರೆ ಮಸ್ತಾಗಿ ಸರ್. ಎಲ್ಲಾರ್ಗು ಅಲ್ಲೇ ಸ್ವಲ್ಪ ಇರೋದು. ಅಲ್ಲಿ ಇವಾಗ ನಮಗೂ ಜಮೀನು ಕೊಡಿ ಅಂತಾರೆ. ಇವಾಗ ಕೊಡೋಕ್ಕಾಗಲ್ಲ. ನಾವು ಏನು ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋಕಾಗ್ತದ? ಎಲ್ಲ ಚಿಕ್ಕ ಮಕ್ಕಳು ಮೊಮ್ಮಕ್ಕಳು. ನಾವು ಇನ್ನು ಮುದುಕರಾತೀವಿ. ನಮ್ಗೆ ಯಾರು ಸಂಪಾದ ಸಾಕೋದು? ನಾವು ಕೊಡಲ್ಲ ಅಂತ ಇದ್ದೀವಿ ಸರ್. ಹಾಗೆ ಮತ್ತಷ್ಟು ಜನ ಇದ್ದಾರೆ. ಎಲ್ರು ಪಾಪ ಕೆಲಸ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಅಮ್ಮ ಏನು ಆಗ್ತಾ ಇದೆ? ನಮ್ ಜಮೀನ್ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಮ್ ಜಮೀನ್ ಹತ್ರಕ್ ಬಂದ್ರೆ ನಾವಂತೂ ಸುಮ್ನೆ ಇರಲ್ಲ. ಎಲ್ಗೂ ಸರಿ ನಿಂತ್ಕೊಂಡಿರ್ತೀವಿ, ಆಯ್ತಾ? ನಮ್ ತಾತನವ್ರು ಮಕ್ಕಳು ಬದುಕಲಿ ಬಾಳ್ಲಿ ಅಂತ ಸಂಪಾದಿಸಿ ನಮ್ ಕಡೆ ಇಕ್ಕಿದ್ದಾರೆ. ನಾವು ಕಳ್ಸ್ಕೊಂಡಕ್ ದಿಕ್ಕಿಲ್ಲ. ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ. ಪರ್ಕಿಗಳು ಹೊಡಿಯಕ್ಕೂ ಸರಿ, ಚಪ್ಪಲಿ ಏಟು ತಿನ್ನಕ್ ಸರಿ, ನಮ್ ಸಾಯಿಸ್ರಿ ಇದ್ಕೊಂಡಕ್ಕೂ ಸರಿ. ಅಲ್ಲಿವರೆಗೂ ಸಿದ್ಧವಾಗಿದ್ದೀವಿ. ಯಾರು ಬರ್ತಾರ ಬರ್ಲಿ ನಮ್ಮ ಹೊಲದ ಹತ್ರಕ. ನಾವು ಎಲ್ಗೂ ಸರಿ ನಿಂತ್ಕೊಂಡಿದ್ದೀವಿ. ಯಾರು ಬರ್ತಾರ ಬರ್ಲಿ. ಇವಾಗ 2-3 ಸಲ ಖರ್ಚು ಹೊಸ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ ಜಮೀನಿಗೆ ನಾವು ದುಡ್ಡು ಖರ್ಚು ಮಾಡಿ ಕೋರ್ಟ್ಗೆ ಹೋಗ್ಬೇಕಾ? ಹೋಗಲ್ಲ. ಬರ್ಲಿ ನಮ್ಮ ಹತ್ರಕ್ಕ.
ಜಮೀನ್ ಬೇಕು ಅಂತ ಬರ್ಲಿ. ಹೊಸ ಮುಖ್ಯಮಂತ್ರಿಗಳಾಗಿದಾರಲ್ಲ ಅವ್ರಿಗೆ ಏನ್ ಕೇಳ್ತೀರಿ? ಆಗ್ಲಿ ಯಾರು ಏನು ಬರೋ ಅಷ್ಟಿಲ್ಲ. ಯಾರಾದ್ರೆ ಹೊಸ ಆದ್ರೆ ಕಳೆ ಆದ್ರೆ ಅದನ್ನ ಯಾರು ಬರ್ಲಿ ಸಲ ನಮ್ಮ ಹತ್ರಕ್ಕ. ನಿಜ, ಅದಂತೂ ಕರೆಕ್ಟ್. ಅವ್ರಿಗೆ ಏನ್ ಕೇಳ್ತೀರಿ ನೀವು? ಏನ್ ಮಾಡ್ಬೇಕು ಅಂತ ಕೇಳ್ತೀರಿ ಮುಖ್ಯಮಂತ್ರಿಗಳಿಗೆ? ಸಿಕ್ಕಿದ್ದೀರಾ? ನಿಮ್ಮ ಹೆಸರಲ್ಲಿ ಎಷ್ಟಿದೆ? ನಾವು ಬಡವ್ರು ಅದನ್ನ ದುಡ್ಕೊಂಡ್ ತಿಂತಾ ಇದ್ದೀವಿ, ಅದ್ರ ನೀವ್ ಯಾಕೆ ಕಿತ್ಕೊಂತೀರಾ ಅಂತ ಕೇಳ್ತೀವಿ. ನೀವು ಯಾವ ನಮ್ಮ ಆಸ್ತಿ ನೀವು ಬರೋಕ ನೀವೇನಾನು ಕೊಡ್ತೀರಾ? ಎತ್ಕೊಂಡ್ ಬರ್ರಿ, ನೀವು ಮಾತಾಡಿ ಕೇಳ್ತೀವಿ. ನಾವು ಎಲ್ಗೂ ಸರಿಯಾಗಿ ನಿಂತಿದ್ದೀವಿ, ಮರ್ಕೆಗೂ ಹಾಕ್ತಿವಿ, ಇನ್ನ ಏನ್ ಬೇಕಾದ್ರೂ ಇಸ್ತೀವಿ, ನಡಂತ ಬಿದ್ಕೊಂತೀವಿ. ಸಾಯಿಸ್ರಿ ನಮ್ನ, ಇಟ್ಕೋಗಿ ನಮ್ಮ ಆಸ್ತಿನ. ಎಲ್ಗೂ ಸರಿ. ಅವ್ರು ಬರೋದಾದ್ರೆ ನಿಮ್ಮ ಸಾಯಿಸಿ ಬರ್ಬೇಕು, ಸಮಾಧಿ ಮೇಲೆ ಇಲ್ದಿದ್ರೆ ಬರಕ್ ಆಗಲ್ಲ. ನಿಜಾನೇ. ಸಾಯಿಸ್ಬಿಟ್ಟು ಹೋಗ್ಲಿ ನಮ್ಮ ಹತ್ರಕ್ಕ, ನೋಡೋಣ. ಅವ್ರ ಗಟ್ಟಿನ ನಾವು ಗಟ್ಟಿನ ನೋಡೇಬೇಕು. ಬಿಡಲ್ಲ ಬಿಡಲ್ಲ ಬಿಡಲ್ಲ, ಎಲ್ಗೂ ಸರಿ. ಸತ್ಯಮ್ಮ ಅಂತ ಬಿಟ್ರೆ ನಾವ್ ನಕ್ಕೊಂಡ್ ಬಿಟ್ರೆ ನಾವ್ ಕೂಲಿಗೆ ಹೋಗ್ಬೇಕಾ? ಯಾಕೆ ನಮ್ ಭೂಮಿ ನಮ್ಗೆ ಇಲ್ಲಿ ಕೊಡಲ್ಲ ನಾವು. ಅದೇ ನಾವೇನ್ ತಿನ್ನೋದ್ ಬಿಟ್ಬಿಟ್ಟು ಎಲ್ಲ ಕೂಲಿಯಕ್ ಆಗದ ಮುಸ್ಗರ್ ಕೈಯಾಗೆಲ್ಲ. ಸರ್ ಯಾಕೋ ಸರ್ ಅವರು ನಮ್ಮ ಜಮೀನ್ ಮೇಲೆ ಕಣ್ಣಾಕವ್ರೆ. ಅವ್ರದ್ದೇನಾದ್ರು ನಾವು ಹೋಗಿದ್ವ ನಮ್ಮ ಜಮೀನ್ ಕೊಡ್ತೀವಿ ನಿಮ್ಗೆ ದುಡ್ಡು ಕೊಡಿ ಅಂತ ಯಾಕೋ ಉರ್ಸ್ಕೊಂಡ್ ತಿಂತ ಇದ್ದಾರೆ ಇವರು. ನಮ್ನೇ ಉರ್ಸ್ಕೊಂಡ್ ತಿಂತ ಇರೋದು ಒಂದು ಅಷ್ಟಲ್ಲ. ಮೊಮ್ಮಕ್ಳಿದ್ದಾರೆ, ಅವ್ರೇನ್ ತಿನ್ಬೇಕು ಸರ್? ಏನ್ ಗೌರ್ಮೆಂಟ್ ಕೆಲಸ ಕೊಡ್ತಾರೆ ನಮ್ಮ ಮಕ್ಕಳಿಗೆ? ಓದಕ್ ನಮ್ಗೆ ಶಕ್ತಿ ಇಲ್ದಾರ ದುಡ್ಕೊಂಡು ತಿಂತ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಗ ಸೊಸೆ ಹೋಗಿ ದುಡಿತಾರೆ. ನಾನ್ ಮನೆಗೆ ಆಗ್ದಿರಕ ಕೆಲಸ ಮಾಡ್ತೀನಿ ಅಂತ ಜಮೀನ್ ಕಿತ್ಕೊಳಕ ಅವ್ರ ಮನ್ಸಾದ್ರು ಯಾಕೆ ಬರುತ್ತೆ ಸರ್? ಅವ್ರೇನ್ ಮನ್ಸ ಏನವ್ರ? ಗೌರ್ಮೆಂಟ್ ಅಂತ ಗೌರ್ಮೆಂಟ್ ಕಿತ್ತೋಗಿ ಗೌರ್ಮೆಂಟ್ ಎಷ್ಟು ಹೊಟ್ಟೆ ಉರಿಯುತ್ತೆ ಜಮೀನ್ ಕಿತ್ಕೊಂತೀರ ಗೊತ್ತಾ ಸರ್? ಬಂದ್ರೆ ನಾವು ನಮ್ ಜಮೀನ್ ಬೇಕು, ನಮ್ದು ಯಾವ ದುಡ್ಡೂ ಬೇಡ ನಮ್ಗೆ. ಅವ್ರು ಬಿಡೋ ದುಡ್ಡು ಕೊಡೋ ದುಡ್ಡು ಏನಕ್ಕಾಗುತ್ತೆ? ಇರೋದು 1 ಎಕರೆಗೆ ಎಷ್ಟಾರು ಕೊಡ್ತಾರೆ ಅವ್ರು. ಅವ್ರ ಜಮೀನ್ ನಮ್ಗೆ ಬೇಡ, ನಮ್ಮ ಆಸ್ತಿಗೆ ಬೇಕು, ನಮ್ ಜಮೀನ್ ಬೇಕು. ಅವ್ರು ಕೊಡೋ ದುಡ್ಡು ನಮ್ಗೆ ಬೇಕೇ ಬೇಕಾಗಿಲ್ಲ. ನಮ್ಮ ಮಕ್ಕಳು ದುಡ್ಕೊಂಡು ತಿಂತ ಇದ್ದಾರೆ. ಏನು ಎಕರೆಗಳ ಇಲ್ಲ, ಇರೋದು 1 ಎಕರೆ, ಅದ್ರನ್ನ ಕಿತ್ಕೊಂಡು ಏನ್ ಸರ್? ಅವ್ರಿಗೆ ಏನ್ ಬಂದಿದೆ ಸರ್? ರೈತರು ದುಡ್ಡು ತಿನ್ನೋ ಜಮೀನ್ ಮೇಲೆ ಕಣ್ಣಾಕ ಅವ್ರ ಕಣ್ಣು ಇರುತ್ತಾ? ಎಷ್ಟು ಹೊಟ್ಟೆ ಉರಿಯುತ್ತೆ, ಜಮೀನು ಹೋಗುತ್ತೆ ಅಂತ ಗೊತ್ತಾ ಸರ್? ಈಗ ಜಮೀನು ಊರು ಅಂತಂದ್ರೆ ಹೊಲಗಳೆಲ್ಲ ದುಡ್ದಿದ್ದೀವಿ, ಗದ್ದೆಗಳೆಲ್ಲ ದುಡ್ದಿದ್ದೀವಿ ಸರ್. ನಾವು ದುಡ್ಕೊಂಡು ತಿಂದಿರೋರ. ನಾವು ಸ್ಕೂಲ್ ಕೂಡ ಹೋಗಿಲ್ಲ ಸರ್. ಇರೋದನ್ನು ಇವಾಗ್ಲೂ ದುಡ್ಕೊಂಡು ತಿನ್ಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಮಕ್ಕಳು ದುಡಿತಾ ಇದ್ದಾರೆ. ದುಡ್ಡು ಬೇಡ, ಆದ್ರೆ ಜಮೀನ್ ಬೇಕೇ ಬೇಕು. ದುಡ್ಡೇ ಬೇಕು, ನಮ್ ಜಮೀನ್ ಬೇಕು. ಅವ್ರ ದುಡ್ಡು ಕೊಡೋ ದುಡ್ಡು ಯಾರಿಗ್ ಬೇಕು? ಎಲ್ಲೋ ಹೋಗಿ ನಾವು ಜಮೀನ್ ತಕೊಂಡು ಅಲ್ಲಿ ಬದುಕೋಕಾಗುತ್ತಾ ಸರ್? ಊರು ಬಿಟ್ಟು ಹುಟ್ಟದೂರು ಬಿಟ್ಟು ಬೇರೆ ಕಡೆ ಹೋಗಕ್ ಆಗಲ್ಲ. ಇಲ್ಲೇ ಇರ್ಬೇಕು, ಇಲ್ಲೇ ದುಡ್ಕೊಂಡು ತಿನ್ಬೇಕು. ಅವ್ರು ಕೊಡೋ ದುಡ್ಡು ನಮ್ಗೆ ಬೇಕಾಗಿಲ್ಲ. ಅವ್ರು ಕೊಟ್ಟಿದ್ದಾರೆ ನಮ್ ಜಮೀನು. ನಮ್ಮ ಮಾವನವರು ಅವ್ರು ಒಂದು ಇಷ್ಟ ಅಷ್ಟು ಉಳ್ಸವ್ರೆ, ಅದ್ರನ್ನ ಕಳ್ಕೊಂಡ್ಬಿಟ್ಟು ಎಲ್ಕ್ ಹೋಗ್ಲಿ ಸರ್ ನಾವು? ನಮ್ಮ ಮಕ್ಕಳನ್ನ ಎಲ್ಲಿ ಕಳ್ಸ್ಲಿ? ಬೇಡ ಅವ್ರು ಕೊಡೋ ದುಡ್ಡು ನಮ್ ಜಮೀನ್ ಬೇಕು. ಕರುಣೆ ಏನ್ ಇಲ್ವಾ ಅಮ್ಮ ಇವ್ರಿಗೆ? ಕರುಣೆ ಇಲ್ಲ ಅವ್ರಿಗೇನು ಮನುಷ್ಯ ಏನ್ ಸರ್? ಅವ್ರು ಕಣ್ಣಿಗ್ಲೇನ್ ಕಾಸಲ್ಲ ಅವ್ರಿಗೆ? ಇಲ್ಲೇನ್ ಬೆಳೆ ಇಲ್ವಾ? ನಡೀರು ತೋರಿಸ್ತೀನಿ, ಎಲ್ಲಿ ಬೆಲೆ ಇಲ್ವಾ? ಬೆಳಗ್ಗೆ ನೆನ್ನೆ ಬೆಳಗ್ಗೆ ಹೋದವ್ರು 11 ಗಂಟೆಗೆ ಬಂದಿದ್ವಿ. ಮಕ್ಕಳ ಜೊತೆಗೆ ನಾನು ಹೋಗಿದ್ದೆ. ಹೀರೆಕಾಯಿ ಕಿತ್ತಿದ್ರು, ಅದೆಲ್ಲ ಬಾಕ್ಸ್ಗಾಗಿ ಇಟ್ಟಿಲ್ದಿರ 11 ಗಂಟೆಗೆ ಬಂದಿದ್ದೀವಿ. 11:15 ಮನೆಗೆ. ಇರೋದು ಯಾವ್ದೋ ದುಡ್ಕೊಂಡು ತಿಂತ ಇದ್ದೀವಿ. ಅವ್ರೇ ಕಿತ್ಕೊಳ್ತಾರೆ ನಮ್ ಜಮೀನ. ಅವ್ರಿಗೆ ಏನು ಹಕ್ಕಿದೆ? ಏನೋ ಅವ್ರಿಗೆ ದುಡ್ಕೊಂಡು ತಿನ್ರಿ ಅಂತ ಕೊಟ್ಟಿದ್ದಾರೆ ನಮ್ಗೆ. ಯಾರೋ ಅವ್ರಿಗೆ ಮುತ್ತಾಡ್ಕೊಂಡು ನಾವು ದುಡ್ಡು ಸಂಪಾದಿಸೋ ಇಷ್ಟ ಅಷ್ಟು ಇರೋದು. ಅವ್ರಿಗೆ ಕೊಟ್ಬಿಟ್ಟು ನಾವೆಲ್ಲಿ ಹೋಗ್ಲಿ ಸರ್? ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ದೇಶದ ಬೆನ್ನೆಲುಬು ರೈತರು ಅಂತ ಅನ್ನುವಾಗ ಮತ್ತೆ ರೈತರ ಜಮೀನುಗಳನ್ನ ಕಿತ್ಕೊಂಡ್ರೆ ಯಾವ ರೀತಿಯಾಗಿ ಬೆನ್ನೆಲುಬು ಆಗಲಿಕ್ಕೆ ಸಾಧ್ಯ ಆಗ್ತದೆ? ಮತ್ತೆ ಅಭಿವೃದ್ಧಿ ಹೆಸರುಗಳಲ್ಲಿ ಯಾಕೆ ಇವರು ಈ ರೀತಿ ಮೋಸವನ್ನ ಮಾಡ್ತಿದ್ದಾರೆ? ಸರ್ಕಾರಗಳಿಗೆ ಕಣ್ಣನ್ನು ಕಾಣಿಸಲ್ವಾ? ಇದು ರೈತರಿಗೆ ಎಷ್ಟು ಮಾತ್ರ ಇವರು ಒಳ್ಳೆ ರೀತಿಯಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ? ಮತ್ತೆ ಅಭಿವೃದ್ಧಿ ಅಂತಂದ್ರೆ ಏನು? ರೈತರಿಗೆ ಜಮೀನುಗಳನ್ನು ಕೊಡಬೇಕು, ಅದಕ್ಕೆ ಸರಿಯಾದಂತ ಬಿತ್ತನೆಗಳನ್ನು ಕೊಡಬೇಕು, ಅದು ಒಳ್ಳೆ ರೀತಿಯಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕು. ಇದೆಲ್ಲ ಸರ್ಕಾರದ ಜವಾಬ್ದಾರಿಗಳಲ್ವಾ? ಯಾಕೆ ಈ ರೀತಿಯಾದಂತ ಮೋಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ಕಾರಗಳು? ಅರ್ಥ ಆಗ್ತಾ ಇಲ್ವಾ? ಮತ್ತೆ ಭೂಮಿಗೂ ನಮಗೂ ತಾಯಿ ಮಗುವಿನ ಸಂಬಂಧ ಇರ್ತದೆ. ಆ ಸಂಬಂಧವನ್ನ ಯಾಕೆ ಇವರು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಹಾಗಾಗಿ ಸರ್ಕಾರಗಳು ಎಚ್ಚೆತ್ಕೋಬೇಕು. ಇವತ್ತು ಎಚ್ಚೆತ್ಕೊಂಡು
ರೈತರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಮಾತ್ರ ಈ ಸರ್ಕಾರಗಳು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ನಾವು ರೈತರೇ ಮುಳುವಾಗುತ್ತೆ. ಅವ್ರಿಗೆ ಸರ್ಕಾರಗಳು ಮುಳುವಾಗ್ಲಿಕ್ಕೆ ರೈತರೇ ಸಹಕಾರವಾಗಿ ನಿಂತ್ಕೊಳ್ತೀವಿ. ನಾವು ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಯಾಕೆ ಮಾಡ್ತಿದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡೋ ಹಂತದಲ್ಲಿ ಇಲ್ಲ. ಯಾಕೆಂದ್ರೆ ನಾವು ಮಹಿಳಾ ಸಂಘಟನೆಯಿಂದ ಕೂಡ ಬೆಂಬಲವನ್ನ ಸೂಚಿಸಿದ್ದೇವೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಬೆಂಬಲವನ್ನ ಸೂಚಿಸಿದ್ದೇವೆ. ಹಾಗಾಗಿ ಎಂತ ಸಂದರ್ಭ ಬಂದ್ರು ಕೂಡ ನಾವು ಪ್ರತಿ ಹೋರಾಟಗಳಲ್ಲಿ ಹೇಳ್ತಿರ್ತೀವಿ, ಬಂದೂಕೆ ಬರ್ಲಿ, ಗುಂಡೆ ಬರ್ಲಿ, ಯಾವುದೇ ಬರ್ಲಿ, ನಾವು ಹೆದರೋದಿಲ್ಲ. ಏನ್ ತಗೊಂಡ ಹಾಕ್ತಿರ ಜೈಲಲ್ಲಿ ಹಾಕಿ. ಯಾಕೆ ಅಂತಂದ್ರೆ ಇವತ್ತು ಮನೆಗಳಲ್ಲಿ ದುಡ್ಕೊಂಡು ತಿನ್ನಕ್ಕೂ ಸಾಧ್ಯ ಆಗ್ದಾರಂತ ಪರಿಸ್ಥಿತಿನಲ್ಲಿ ಮಾಡ್ತಿದ್ದೀರಿ. ಮತ್ತೆ ಬೆಲೆ ಏರಿಕೆಗಳು ದುಬಾರಿ ವೆಚ್ಚದಲ್ಲಿ ಮಾಡ್ತಿದ್ದೀರಿ. ಸಿಲಿಂಡರ್ಗಳನ್ನ ಕಡಿತ ಮಾಡ್ತಿದ್ದೀರಿ. ಮತ್ತೆ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಸಹಕಾರಿಯಾಗಿ ಸರ್ಕಾರಗಳನ್ನ ನಡೆಸ್ತಾ ಇದ್ದೀರಾ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಂದೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಬಂದು ಪ್ರತಿಭಟನೆ ಕೂತಿದ್ದಾರೆ. ಅಕ್ಷರಶಃ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಯಾಕೆ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ? ನಮಗೇನು ಸರ್ಕಾರ ಜಮೀನು ಕೊಟ್ಟಿದ್ಯಾ? ನಮ್ಮ ಮುತ್ತಾತನಿಂದ ತಾತನಿಂದ ಬಂದಿರುವ ಜಮೀನನ್ನು ಯಾಕೆ ಇವ್ರು ಕಣ್ಣು ಹಾಕ್ತಾ ಇದ್ದಾರೆ ಅಂತ ಅಕ್ಷರಶಃ ಅಳ್ತಾ ಇದ್ದಾರೆ. ಸೊ ಪರಿಸ್ಥಿತಿ ಹೇಗಿದೆ ನೋಡಿ. ರೈತರು ಏನೇ ಹತ್ರೂ ಕೂಡ ಯಾರೂ ಇಲ್ಲಿ ಕೇಳಕ್ಕೆ ಬರ್ತಾ ಇಲ್ಲ. ತಮ್ಮದೇ ಆದ ವರಸೆಯನ್ನು ಮುಂದುವರಿಸಿದ್ದಾರೆ. DK ಶಿವಕುಮಾರ್ ಅವರಿಗೆ ಈ ರೈತರ ಪರಿಸ್ಥಿತಿ ಕಾಣ್ತಾ ಇಲ್ವಾ? ಮುಖ್ಯಮಂತ್ರಿಗಳಿಗೆ ಕಂಡಿಲ್ವಾ ಅವರಿಗೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲೇನಾದರೂ KDB ಜಾಗವನ್ನು ವಶಪಡಿಸಿಕೊಳ್ಳೋದಾದ್ರೆ ನಮ್ಮ ಸಮಾಧಿ ಮೇಲೆ ಅವರು KDB ಕಟ್ಟಬೇಕು. ನಮ್ಮ ಸಾಯಿಸಿದ ನಂತರ ಅವರು ಈ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ TV, ಆನೇಕಲ್.